ಬ್ರೆಸ್ಟ್ ಫೀಡ್ ಮಾಡುವಂಥ ಮದರ್ಸು ಎಕ್ಸ್ಪ್ರೆಸ್ ಮಾಡಬೇಕು, ಪಂಪ್ ಮಾಡಬೇಕು, ಲ್ಯಾಕ್ಟೇಷನ್ ಮೇಂಟೈನ್ ಮಾಡಬೇಕು. ಲೋ ಮಿಲ್ಕ್ ಸಪ್ಲೈ ಇದ್ದಾಗ ಹೇಗೆ ಬ್ರೆಸ್ಟ್ ಮೀಟ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡ್ಕೊಳ್ಳೋದು ಒಳ್ಳೆ ಬ್ರೆಸ್ಟ್ ಪಂಪಿಂದ. ಯಾವುದಾದ್ರೂ ಒಂದು ಬಡ್ಜೆಟಲ್ಲಿ ನಮಗೆ ಚೆನ್ನಾಗಿರೋದು ಸಜೆಸ್ಟ್ ಮಾಡಿ ಅಂತ ಸುಮಾರು ಜನ ತಾಯಂದ್ರೆ ಕೇಳ್ತಾರೆ. ಆ ಥರ ರಿಸರ್ಚ್ ಮಾಡಿ ಎವಿಡೆನ್ಸ್ ನೋಡಿ ಒಂದು ಒಳ್ಳೆ ಸಜೆಷನ್ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಬಂಪ್ ಟು ಕ್ರೇಡಲ್ ಬ್ರ್ಯಾಂಡ್ನ ಪಂಪ್ ಆ್ಯಂಡ್ ಗೋ ಅನ್ನೋ ಒಂದು ಜೆನ್ಸಿ ಬ್ರೆಸ್ಟ್ ಪಂಪ್. ಇವು ಯಾವುದೋ ಒಂದು ಬ್ರೆಸ್ಟ್ ಪಂಪ್ ಚೂಸ್ ಮಾಡಬೇಕಾದ್ರೆ ಕೆಲವೊಂದು ಬೇಸಿಕ್ ಫೀಚರ್ಸ್, ಇಂಪಾರ್ಟೆಂಟ್ ಫೀಚರ್ಸ್ ನೋಡ್ಕೋಬೇಕು. ಜೆಂಟಲ್ ರಿದಮಿಕ್ ಸಕ್ಷನ್ ಆಗಿ ಚೆನ್ನಾಗಿ ನಿಮ್ಮ ಬ್ರೆಸ್ಟ್ ಎಂಟಿ ಆಗ್ತಿದ್ಯಾ ಅಂತ ನೋಡ್ಕೊಳ್ಬೇಕು. ನಿಪ್ಪಲ್ ಸೈಜ್ಗೆ ಕರೆಕ್ಟಾಗಿ ಫ್ಲಾಂಜ್ ಇನ್ಸರ್ಟ್ಸ್ ಇತ್ತು ಅಂತ ಹೇಳಿದ್ರೆ ಸೂಪರ್. ಇದರಿಂದ ಮಾಸ್ಟೈಟಿಸ್ ಪ್ರಿವೆಂಟ್ ಆಗುತ್ತೆ. ಆಮೇಲೆ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಎಂಟಿ ಆಗದೆ ಇರೋ ಸಿಚುವೇಶನ್ ಬರುತ್ತೆ. ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಆಗದೆ ಇರೋ ಹಾಗೆ ಆಗುತ್ತೆ. ಇನ್ನೊಂದು ಕಾಸ್ಟ್ ಎಫೆಕ್ಟಿವ್, ಅಫ್ಕೋರ್ಸ್ ಇಂಪಾರ್ಟೆಂಟು ನಮಗೆಲ್ಲರಿಗೂ ಕೂಡ. ಪಂಪಿಂಗ್ ಸ್ಪೀಡು ಫಾಸ್ಟ್ ಆಗಿರಬೇಕು, ಕರೆಕ್ಟಾಗಿ ಬ್ರೆಸ್ಟ್ ಮಿಲ್ಕ್ನ ಎಂಟಿ ಮಾಡಬೇಕು. ಇನ್ನೊಂದು ಪ್ಲಾಸ್ಟಿಕ್ ಫ್ರೀ ಇದ್ರೆ ಇನ್ನೂ ಒಳ್ಳೆಯದು. ಈ ಎಲ್ಲ ಸೂಪರ್ ಫೀಚರ್ಸು ಈ ಬ್ರೆಸ್ಟ್ ಪಂಪಲ್ಲಿ ಇದೆ. ಪ್ಲಸ್ ಇದು ವೇರಬಲ್ ಪಂಪು, ಆನ್ ದ ಗೋ ನೀವು ಬ್ರೆಸ್ಟ್ ಪಂಪ್ನ ಹಾಕೊಂಡು ಕೂಡ ಮಿಲ್ಕ್ ಎಂಟಿ ಮಾಡಬೇಕು. ಸೂಪರ್ ಆಗಿರೋ ಒಂದು ಪ್ಯಾಕೇಜಿಂಗಲ್ಲಿ ಕೂಡ ಇದು ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಇದು ಈಸಿ ಟು ಯೂಸ್. ಇನ್ನೊಂದು ನಿಪ್ಪಲ್ ರೂಲರ್ ಇದ್ರ ಜೊತೆಗೆ ಬರುತ್ತೆ. ಸೊ ಕರೆಕ್ಟಾಗಿ ಮದರ್ಸ್ ಅವ್ರ ನಿಪ್ಪಲ್ ಸೈಜ್ನ ನೋಡಿಕೊಂಡು ಯೂಸ್ ಮಾಡ್ಬೋದು. 17mm, 19mm, 21mm ಇರುವಂಥ ಫ್ಲಾಂಜಸ್ ಕೂಡ ಇದರಲ್ಲಿ ಇದೆ. ಸೊ ಕರೆಕ್ಟಾಗಿ ಇದನ್ನೆಲ್ಲ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳೋವಂಥ ಈಸಿ ಡಿವೈಸ್ ಇದು. ಸೊ ಡೆಫಿನೆಟ್ಲಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ನ ಎಂಟಿ ಮಾಡೋದಕ್ಕೆ ಒಳ್ಳೆ ಬ್ರೆಸ್ಟ್ ಪಂಪ್ ಇದು. ವೆರಿ ಕಾಸ್ಟ್ ಎಫೆಕ್ಟಿವ್. ಡೀಟೇಲ್ಸ್ ನಿಮಗೆ DM ಮಾಡಿದ್ರೆ ಕಳಿಸ್ಕೊಡ್ತೀವಿ. ಸೊ ಡೆಫಿನೆಟ್ಲಿ ಬ್ರೆಸ್ಟ್ ಫೀಡ್ ಮಾಡುವಂಥ ಮದರ್ಸ್ ಇದನ್ನು ಯೂಸ್ ಮಾಡ್ಬೋದು. ಇದು ನನ್ನ ರೆಕಮೆಂಡೇಶನ್.